ಸಿನಿಮಾದಲ್ಲಿ ಎಷ್ಟು ತುಂಬ ವರ್ಷದಿಂದ ಕೆಲಸ ಮಾಡಿದವರು ಮಳವಳ್ಳಿ ಸಾಯಿ ಕೃಷ್ಣ. ಉಳಿದನ್ನು ನಾನು ಅವ್ರ ಹತ್ರ ಮಾತಾಡ್ತೇನೆ. ಸರ್ ನಮಸ್ಕಾರ. ಮಳವಳ್ಳಿ ಬರೋ ಏನಿವತ್ತು ಈ ಊರಲ್ಲಿ ಹೆಂಗಸರು ಮಕ್ಕಳು ದೊಡ್ಡವರು ಚಿಕ್ಕವರಲ್ಲ ನಿನ್ ನೋಡಲ್ಲಣ್ಣ, ನಿನ್ ಬಟ್ಟೆ ನೋಡಿ. ಗಣೇಶ್ ಕಾಸರಗೋಡು ಅಂತ ಕೇಳಿದ ತಕ್ಷಣ ಪತ್ರಿಕಾ ಮಾಧ್ಯಮದಲ್ಲಿ ಅದು ಬೇರೆ ತರನೇ ಒಂದು ಹೆಸರು ಕೇಳಿಸುತ್ತೆ ನಮಗೆ. ಇಂಡಸ್ಟ್ರಿಯನ್ನು ನಂಬ್ಕೊಂಡು ಬಂದು ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. 25 ವರ್ಷ ಆಯ್ತು. 25 ವರ್ಷದಲ್ಲಿ ಯಾರ್ಯಾರು ಏನೇನೋ ಆಗಿದಾರಲ್ಲ. ಅದೇ ಒಂದು ಗಾದೆ ಇದೆಯಲ್ಲ, ಜೋಗಿ ಪಡೆದು ಜೋಗಿಗೆ, ಸಾಯಿ ಪಡೆದು ಸಾಯಿಗೆ ಅಂತ. 2000 ಫಸ್ಟ್ ಸಿನಿಮಾ ಮಂಡ್ಯ ರಮೇಶ್ ಹೀರೋ, ಕಲರ್ಸ್ ಅಂತ ಆ ಸಿನಿಮಾಕ್ಕೆ ಫಸ್ಟ್ ಸಿನಿಮಾಗೇನೆ. ಏನವ ನಾ ಕರೆದ್ರೆ ಕೇಳ್ದ ಕುತ್ಕೊಂಡಿದ್ಯಾ ಯಾಕ್ಚಾ? ಅಪ್ಪ ಬೈಯೋದು ನಂಗೇನು ಕೇಳಬಾರ್ದು ಅಂತ ಕಿವಿಗೆ ಹತ್ತಿ ಇಕ್ಕಂಡೀವ್ನಿ. ಅಕಸ್ಮಾತ್ ನಮ್ಮ ಮನೇಲಿ ಒಪ್ಸಿ ನಿನ್ನ ಮದುವೆ ಆದ್ರೂ ಕೂಡ ನೀನು ನನ್ನ ಸಾಕ ಯೋಗ್ಯತೆ ಇದೆಯಾ ಅಂತ ಎಲ್ರು ನನ್ನ ನೋಡ್ಬೇಕು ಅಂತ ಅದೊಂದು ಚಾಲೆಂಜ್ ತಗೊಂಡು ನಾನು ಇಲ್ಲಿಗೆ ಬಂದಿದ್ದು ಸಿನಿಮಾ ರಂಗಕ್ಕೆ. ಆದ್ರೆ ಅವ್ರ ಪರೀಕ್ಷೆಯಲ್ಲಿ ನಾನೊಂದು ಆಟ ತೊಟ್ಕೊಂಡಿದ್ದೆ. ಏನು ಅಂತಂದ್ರೆ ಕಲ್ಯಾಣ ಅವರ ಇಲ್ಲ ನಾನು, ಅವರು ನನ್ನ ಶಿಷ್ಯನಾಗಿ ನನ್ನ ತಕೊಂಬೇಕು ಅಂತ ಅನ್ನೋದೊಂದೇ ಧ್ಯೇಯ ಇತ್ತು. ಸಂಭಾಷಣೆ ಬರೆದ್ರೆ ಶೂಟಿಂಗ್ ಸ್ಪಾಟ್ಗೂ ಹೋಗ್ಬೋದು ಅನ್ನೋದೊಂದು ಲೆಕ್ಕಾಚಾರ. ನಾನು ಕಲ್ಯಾಣ ಅವ್ರ ಹತ್ರ ಕೇಳಿದೆ, ಸರ್ ಈ ಥರ ನನ್ನ ಸಂಭಾಷಣೆನೂ ಸ್ವಲ್ಪ ಕಲಿತೀನಿ ಸರ್, ನಾನು ನಾಗೇಂದ್ರ ಪ್ರಸಾದ್ ಹತ್ರ ಹೋಗ್ತೀನಿ ಅಂತ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನನಗೆ ಸ್ವಲ್ಪ ತೊಡರುತ್ತೆ, ಯಾಕೆಂದರೆ ನಾನೊಬ್ಬ ಅತಿಥಿಯನ್ನು ಕಾದೆ, ತುಂಬ ಕಾದೆ. ಯಾಕೆ ಕಾದೆ ಎನ್ನುವುದಕ್ಕೆ ಒಂದು, ಅವರು ಬಂದಿರೋದು ವಿಲ್ಸನ್ ಗಾರ್ಡನ್ನಿಂದ. ವಿಲ್ಸನ್ ಗಾರ್ಡನ್ ಅಲ್ಲಿ ಒಂದು ಘಟಸ್ಫೋಟ ಆದಂಥ ಒಂದು ಜಾಗ ಅದು. ಆ ಜಾಗದಿಂದ ಬಾಂಬುದಲ್ಲಿ ಹೇಳ್ಕೊಂಡು ಆ ಜಾಗದಿಂದ ಇಲ್ಲಿ ಬರಬೇಕಿದ್ರೆ ಆಟೋ, ಅದು ನೋಟ್ ಮಾಡ್ಕೊಳ್ಳಿ, ಆಟೋದಲ್ಲೇ ಬಂದಿದ್ದದ್ದು. ಬಂದು ತುಂಬ ದೂರದಲ್ಲಿ ಇಳಿದ್ಬಿಟ್ಟು ಅವರಿಗೆ ಈ ಉತ್ತರಹಳ್ಳಿಯ ಜಾಗದ ಅಡ್ರೆಸ್ ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ದೂರದಲ್ಲಿ ಹಿಡಿದು ಬಹುಶಃ ಆಟೋದಲ್ಲಿ ಬಂದಿರೋಕ್ಕಿಂತ ಜಾಸ್ತಿ ನಡ್ಕೊಂಡು ಬಂದರು ಪಾಪ. ನನಗೆ ಇನ್ನೇನಿಲ್ಲ, ಸಿನಿಮಾದಲ್ಲಿ ಎಷ್ಟು ತುಂಬ ವರ್ಷದಿಂದ ಕೆಲಸ ಮಾಡಿದವರು ಮಳವಳ್ಳಿ ಸಾಯಿ ಕೃಷ್ಣ. ಉಳಿದನ್ನು ನಾನು ಅವ್ರ ಹತ್ರ ಮಾತಾಡ್ತೇನೆ. ಸರ್ ನಮಸ್ಕಾರ. ನಮಸ್ತೆ. ನೀವು ನಮ್ಮ ಸ್ಟುಡಿಯೋಕ್ಕೆ ಬಂದು ಭಾರಿ ಖುಷಿ ಆಯ್ತಪ್ಪ. ನಿಮಗೆ ಖುಷಿ ನನ್ನ ಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದರೆ ಗಣೇಶ್ ಕಾಸರಗೋಡು ಅಂತ ಕೇಳಿದ ತಕ್ಷಣ ಪತ್ರಿಕಾ ಮಾಧ್ಯಮದಲ್ಲಿ ಅದು ಬೇರೆ ಥರನೇ ಒಂದು ಹೆಸರು ಕೇಳಿಸುತ್ತೆ ನಮಗೆ. ತುಂಬಾ ಸಂತೋಷ ಸರ್ ನಿಮ್ಮ ಹತ್ರ. ಅದು ನೀವು ನನ್ನ ಕರೆದು ಈ ಥರ ಒಂದು ಇಂಟ್ರ್ಯೂ ನನ್ನ ಹತ್ರ ಕೇಳಬೇಕು, ಹಲವಾರು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದ್ಕೊಂಡಿರೋದೇ ನನ್ನ ಭಾಗ್ಯ ಅಂತ ತಿಳ್ಕೊತೀನಿ ಸರ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಸಾಯಿ ಅವರೇ, ಸರ್ ಏನಂದರೆ ಈಗ ನಾನು ಒಂದು ಇಂಟ್ರೊಡಕ್ಷನ್ ಕೊಟ್ಟೆ, ಕೇಳಿದ್ದೀರಿ. ಯಾಕೆ ಅದು ಹಾಗೆ? ಒಂದು ಗಾಡಿ ಇಲ್ವಾ ನಿಮ್ಮ ಹತ್ರ? ಒಂದು ಸ್ಕೂಟ್ರ್ ಇಲ್ವಾ? ಒಂದು ಬೈಕ್ ಇಲ್ವಾ? ಒಂದು ಕಾರ್ ಇಲ್ವಾ? ಎಂಥ ಇಂಡಸ್ಟ್ರಿಯಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಆಗುವಂಥ ಒಂದು ಇಂಡಸ್ಟ್ರಿಯಲ್ಲಿ ಎಷ್ಟು ವರ್ಷದಿಂದ ಇದ್ದರೆ ಹೇಳಿ? ನಾನು ಬಂದು ಕಲ್ಯಾಣ ಅವ್ರ ಹತ್ರ ಸೇರಿದ್ದು 95ಅಲ್ಲಿ, ಅಸ್ಟೆಂಟಾಗಿ ಸೇರಿದ್ದು. ಈಗ ಎಷ್ಟಾಯಿತು? 95ಇಂದ 98ವರೆಗೂ ಕಲ್ಯಾಣ ಅವ್ರ ಹತ್ರ ಮಾಡಿದೆ. ಇದು ಇಂಡಸ್ಟ್ರಿಯನ್ನು ನಂಬಿಕೊಂಡು ಬಂದು ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು ಸರ್. 25 ವರ್ಷ ಆಯಿತು. 25 ವರ್ಷದಲ್ಲಿ ಯಾರ್ಯಾರು ಏನೇನೋ ಆಗಿದ್ದಾರಲ್ಲ. ಹೌದು ಸರ್, ಅದೇ ಒಂದು ಗಾದೆ ಇದೆಯಲ್ಲ, ಜೋಗಿ ಪಡೆದು ಜೋಗಿಗೆ, ಸಾಯಿ ಪಡೆದು ಸಾಯಿಗೆ ಅಂತ ಅಷ್ಟೇ. ಆಮೇಲೆ ಕೆಲಸ ಮಾತ್ರ ಮುಖ್ಯ ಅಂತ ನಾನು ಹೋಗಿರೋದ್ರಿಂದ ದುಡ್ಡಿನಿಂದ ಬೀಳಲಿಲ್ಲ ಅಂತ ಕಾಣುತ್ತೆ ಅಂತ ನನ್ನ ಅನಿಸುತ್ತೆ. ಈಗ ದುಡ್ಡಿನಿಂದ ಬೀಳಬೇಕು ಅಂತ ಅನಿಸುತ್ತೆ, ಆದರೆ ಆ ದುಡ್ಡಿನಿಂದ ಬೀಳಬಾರ್ದು ಅಂತ ಅನ್ನೋದು ನನ್ನ ಮನೆ ಧ್ಯೇಯ ಅಷ್ಟೇ. ಅಂದರೆ ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಬೇರೆಯವ್ರ ಥರ ಬಂಗ್ಲೆ, ಕಾರು ಇದಕ್ಕೆಲ್ಲ ಆಸೆ ಪಟ್ಟವನೇ ಅಲ್ಲ. ಕೆಲಸ ಮಾಡಬೇಕು, ಕೆಲಸದಲ್ಲಿ ನಾನು ಒಳ್ಳೆಯ ಹೆಸರು ತಗೊಬೇಕು, ಮತ್ತು ಈ ಕೆಲಸದಲ್ಲಿ ತುಂಬ ನಿಯತ್ತಾಗಿದ್ದಾನೆ ಅಂತ ಅನ್ನಿಸ್ಕೊಬೇಕು ಅಂತ ಅನ್ನೋದು ಅಷ್ಟೇ ನನ್ನ ಧ್ಯೇಯ. ಹೊರಗೆ ಊರೇ ಮಳವಳ್ಳಿ ಇವರೆಲ್ಲ ಹೇಳಲ್ವಾ ನಿಮ್ಮ ಹತ್ರ ಏನಂತ? ಇದು ಯಾಕೆ ನಾನು ಕೇಳಿದ ಪ್ರಶ್ನೆ ಅವರು ಕೇಳಲ್ವಾ? ಕೇಳ್ತಾರೆ. ಕೇಳಿದಕ್ಕೆ ಅವ್ರು ಏನು ಉತ್ತರ ಹೇಳ್ತಾರೆ? ಅವರು ಪಾಪ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಸಾಯಿ ಕೃಷ್ಣ ದೊಡ್ಡ ಸಿನಿಮಾಗಳನ್ನೆಲ್ಲ ಬರ್ದಿದ್ದಾನೆ, ಬಂಗ್ಲೆ ಗಿಂಗ್ಲೆ ಕಾರ್ಗಿರೆಲ್ಲ ತಗೊಂಡು ನೆಮ್ಮದಿಯಾಗಿದ್ದಾನೆ ಅಂತ ಅಲ್ವಾ ಅವರ ಭ್ರಮೆಲಿದ್ದಾರೆ. ಭ್ರಮೆ ಅಂತ ಅನ್ನೋಕ್ಕಿಂತ ಪಾಪ ಅವ್ರ ಕಲ್ಪನಾ ಲೋಕದಲ್ಲಿದ್ದಾರೆ. ನಾನು ಅವ್ರ ಆಸೆ ಯಾಕೆ ನನ್ನದೆಲ್ಲ ಹೇಳ್ಕೊಂಬಾರ್ದು ಅಂತ ನಾನು ಅವ್ರಿಗೆ ಅದೇ ಥರ ಇರಲಿ, ನಾನು ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಾನೆಲ್ಲೂ ಆಡಂಬರ ತೋರಿಸಿಲ್ಲ. ಜೋಗಿ ಅಲ್ವಾ? ಜೋಗಿ ಅಂತ ಅದ್ಭುತವಾದ ಸಿನಿಮಾಕ್ಕೆ ಅದ್ಭುತವಾದ ಸಂಭಾಷಣೆ ಬರೆದವರು ನೀವು. ಹೇಳಿ ಅದ್ರ ಬಗ್ಗೆ. ಅದು ಹೇಗಾಯ್ತು ಅವಕಾಶಗಳು? ಅಂದರೆ ನಾನು 2000 ಫಸ್ಟ್ ಸಿನಿಮಾ ಮಂಡ್ಯ ರಮೇಶ್ ಹೀರೋ, ಕಲರ್ಸ್ ಅಂತ ಆ ಸಿನಿಮಾಕ್ಕೆ ಫಸ್ಟ್ ಸಿನಿಮಾಗೇನೆ ಸಂಭಾಷಣೆ.
ನಾವು ಆ ಕಾಲದಿಂದ ನ್ಯೂಸ್ ಬರಿತಾ ಬಂದವರು. Colours. ಹೌದು, ಕಲರ್ಸ್ ಅನ್ನೋ ಸಿನಿಮಾಗೆ ಫಸ್ಟ್ ಸಿನಿಮಾಗೆ ಸಂಭಾಷಣೆ, ಸಾಹಿತ್ಯ ಜೊತೆಗೆ ಒನ್ ಆಫ್ ದ ಹೀರೋ ಕ್ಯಾರೆಕ್ಟರ್ ಫಸ್ಟ್ ಸಿನಿಮಾ. ಅದರಲ್ಲಿ ಹೌದು ಸರ್. ಹೀರೋ ಅಂತಂದ್ರೆ ಪಕ್ಕ ಹೀರೋ, ಒಂದು ಗ್ರೂಪ್ನಲ್ಲಿ ಒಬ್ಬ ಹೀರೋ ಅಲ್ವಾ? 5 ಜನ ಹೀರೋಗಳು, ಅದ್ರಲ್ಲಿ ನಾನು ಒಬ್ಬ. ನೀವು ಯಾವುದನ್ನು ನಂಬ್ಕೊಂಡು ಬಂದ್ರಿ ಇಂಡಸ್ಟ್ರಿಗೆ? ನಾನು ಇಲ್ಲಿ ಏನೋ ಮಾಡಲೇಬೇಕು, ಏನಾದ್ರು ಒಂದು ಸಾಧನೆ ಮಾಡಿಯೇ ತೀರ್ಬೇಕು ಅಂತ ಇಲ್ಲಿ ಹೇಗಿದೆ ಅಂಟು ಹುಚ್ಚು ಅಂತಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ಈ ಬರವಣಿಗೆಗಳ ಮತ್ತು ಒಂದಷ್ಟು ಓಪನ್ ಆಗಿ ಹೇಳ್ತೀನಿ. ಏನಂತಂದರೆ ನನ್ನ ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಿತ್ತು. ಒಂದು ಸ್ಕೂಲಲ್ಲಿ ಓದ್ತಿರ್ಬೇಕು. ನಾನು SLC ಆದಮೇಲೆ PUC ಸೆಕೆಂಡ್ ಇಯರ್ ಓದಿದೆ, ಫೇಲ್ ಆಗಿದೆ, ಈ ಕಡೆ ಹೇಳ್ಕೊಂಬಂತು. ಅದಕ್ಕೂ ಬಿಫೋರ್ ಏನು ನಡೀತು ಅಂತಂದರೆ, ಇದನ್ನು ಹೇಳ್ಬೇಕೋ ಹೇಳ್ಬಾರ್ದು ಅದ್ರ ಗೊತ್ತಿಲ್ಲ, ಮನಸ್ಸು ಬಿಚ್ಚಿ ಹೇಳ್ಬಿಡ್ತೀನಿ. ನೀವು ಇಲ್ಲಿ ಮನಸ್ಸು ಬಿಟ್ಟು ಧಾರಾಳವಾಗಿ ಮಾತಾಡ್ಬೋದು, ನನ್ನ ಎದುರು ಎಸ್ಪೆಷಲಿ. ಬೇರೆ ಯಾರ ಹತ್ರ ಮಾತಾಡ್ತೀರಾ ಏನೋ ಗೊತ್ತಿಲ್ಲ, ಬಟ್ ನಾನು ಅದು ಇನ್ವೈಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರಿಂದ ಏನಾಯಿತು ಅಂತಂದರೆ, ಒಂದಷ್ಟು ಜನ ನನ್ನ ದೊಡ್ಡ ಸ್ನೇಹಿತರು, ಅಂದರೆ ನಮ್ಮ ಹಿರಿಯರು ಇರ್ತಾರಲ್ಲ, ನನಗಿಂತ ಸೀನಿಯರ್ಸು, ಅವರು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ನನಗೆ ಯಾವ್ದಾದ್ರು ಒಂದು ಲವ್ ಲೆಟ್ರ್ ಬರ್ಕೊಡ್ತಾರೆ ಯಾವ ಥರ ಅಂತ. ಇಲ್ಲಿಂದ ಶುರುವಾಯಿತು ಸರ್. ಓಕೆ, ಬರೀ ಲವ್ ಲೆಟ್ರ್ ಅಂತಂದರೆ ನೀನು ಕುಶಲವೇ ನಾನು ಕುಶಲವೇ ಅಂತ ಅನ್ನೋದಕ್ಕಿಂತ ನಾನು ಬೇರೆ ಥರ ಬರಿತಾ ಇದ್ದೆ ಅಲ್ಲಿ. ಯಾಕೆಂತಂದರೆ ಅವ್ರು ನೀನು ಎಲ್ಲೆಲ್ಲಿ ನೋಡಿದೆ ಅಂತ ಫಸ್ಟ್ ಕೇಳ್ಕೊಂತಿದ್ದೆ. ನೀನು ಎಲ್ಲೆಲ್ಲಿ ಆ ಹುಡುಗಿಗೆ ನೋಡ್ತಾ ಇದ್ದೆ ಅದನ್ನೆಲ್ಲ ಹೇಳು, ವಿತ್ ಟೈಮಿಂಗ್ಸ್ ಎಲ್ಲ ಹೇಳು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂತಿದ್ದೆ. ಅವ್ರು ಹೇಳೋರು, ಅದ್ರ ಮೇಲೆ ಇಟ್ಕೊಂಡು ಕಲ್ಪನಾ ಇದ್ರಲ್ಲಿ ನನ್ನದೇ ಆದಂಥ ಕಲ್ಪನೆಯಲ್ಲಿ ಬರೆದು ಕೊಡ್ತಾ ಇದ್ದೆ. ಎಷ್ಟೋ ಲವ್ಗಳು ಸಕ್ಸಸ್ಸು ಆಗಿದೆ ಕೂಡ. ಹೌದು ಸರ್. ಕೆಲವೊಂದು ಫೇಲ್ಯೂರು ಆಗಿದೆ. ಬಟ್ ನನ್ನ ಹ್ಯಾಂಡ್ ರೈಟಿಂಗು ಮತ್ತು ಅವ್ರ ಹ್ಯಾಂಡ್ ರೈಟಿಂಗ್ ಇದ್ದಂಗೆ ಇದೆ ಅಂತ ಅಂದ್ಬಿಟ್ಟು ಅವ್ರು ತಿಳ್ಕೊಂಡು ಲವ್ ಮಾಡಿದ್ದಾರೆ. ಆಮೇಲೆ ಮದುವೆ ಆದಮೇಲೆ ಗೊತ್ತಾಗಿದೆ ಇದು ಸಾಯಿ ಕೃಷ್ಣ ಬರೀತಾ ಇದ್ದು. ಊರಲ್ಲೇ ನನ್ನ ಕಿಟ್ಟಿ ಅಂತ ಕರೀತಾರೆ. ಹೌದಾ? ಕಿಟ್ಟಿ ಬರ್ದಿದ್ದು, ಕಿಟ್ಟಿ ಅಂತ ಕರೀತಾರೆ. ಆಮೇಲೆ ಕಿಟ್ಟಿ ಬರ್ದಿದ್ದು ಅಂತಂದರೆ ಅವರು ಗಂಡ ಹೆಂಡ್ತಿರು ಇಬ್ಬರು ಸೇರ್ಕೊಂಡು ನಗ್ತಾ ಇದ್ರು. ಈ ಥರದ್ದೆಲ್ಲ ಕರೆದು ಊಟನೂ ಹಾಕಿದ್ದಾರೆ. ಯಾವಾಗ ಈ ಸಿನಿಮಾದಲ್ಲಿ ಸ್ವಲ್ಪ ಹೆಸರು ಮಾಡಿದ್ಮೇಲೆ ನೀವೆಲ್ಲ ನಮ್ಮನ್ನು ಸೇರಿಸಿದ್ದೀರಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ನನಗೆ ಸತ್ಕಾರನೂ ಮಾಡಿದ್ದಾರೆ ಊರಲ್ಲಿ. ಇದರಿಂದ ಹಿಂಗೆ ಬರವಣಿಗೆ ಶುರುವಾಗಿ ಮಧ್ಯದಲ್ಲಿ ಏನಾಯಿತು ಅಂತಂದರೆ, ನನಗೆ ಹಾಡಾಡೋ ಹುಚ್ಚು, ಸಾಂಗ್ ಆಡೋದು. ನಮ್ಮದೇ ಆದಂತ ಒಂದು ನಿಮಿಷ ಅಲ್ಲಿ ನಿಲ್ಲಿಸಿ. ಈ ಲವ್ ಲೆಟ್ರಿನಲ್ಲೇ ಇರೋ ಸ್ವಲ್ಪ ಹೊತ್ತು. ಏನಂದ್ರೆ ನಿಮ್ಮದು ಲವ್ ಏನಾಗಿಲ್ವಾ? ಇಲ್ಲ. ಆವಾಗ ಏನು ಒಂದು ಲವ್ ಆಗಿತ್ತು, ಅದು ಹೇಳ್ಬಿಡ್ತೀನಿ. ಅದು ಹೇಳಿ. ಒಂದು ಲವ್ ಆಗಿತ್ತು. ಆವಾಗ ಏನು ಅಂತಂದ್ರೆ, ನಮ್ಗೆ ಕನ್ನಡ ಬಿಟ್ರೆ ಬೇರೆ ಪದಗಳು ಗೊತ್ತಿಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ. ಆ ಹುಡುಗಿ ಬಂದು ಕಾನ್ವೆಂಟು, ನಿನ್ಗೆ ಇಂಗ್ಲೀಷ್ ಮಾತಾಡಕ್ ಬರುತ್ತಾ, ಬರೆಯಕ್ ಬರುತ್ತಾ ಅಂತ. ಆಮೇಲೆ ಸರಿ, ಆಮೇಲೆ ಅಟ್ಲೀಸ್ಟ್ ಅಕಸ್ಮಾತ್ ನಮ್ಮ ಮನೇಲಿ ಒಪ್ಸಿ ನಿನ್ನ ಮದುವೆ ಆದರೂ ಕೂಡ ನೀನು ನನ್ನ ಸಾಕ ಯೋಗ್ಯತೆ ಇದೆಯಾ ಅಂತಂದ್ರು. ಅಂದರೆ ನನ್ನ ಲವ್ಗೆ ಇಂಗ್ಲೀಷೇ ದೊಡ್ಡ ಗಂಡಾಂತರ ಆಗುತ್ತೆ ಅಂತಂದರೆ ನಾನು ಬೇರೆ ಥರನ ಸಾಧಿಸಿ ತೋರಿಸ್ತೀನಿ, ಎಲ್ಲರೂ ನನ್ನ ನೋಡಬೇಕು ಅಂತ ಅದೊಂದು ಚಾಲೆಂಜ್ ತಗೊಂಡು ನಾನು ಇಲ್ಲಿಗೆ ಬಂದಿದ್ದು ಸಿನಿಮಾ ರಂಗಕ್ಕೆ. ಇಂಗ್ಲೀಷ್ ಅನ್ನೋದು ಒಂದು ಪ್ರೇಮಕ್ಕೆ ಅದು ಭಾಷೆ ಬೇಕಾಗಿಲ್ಲ, ಮನಸ್ಸಿನ ಭಾವನೆಗಳು ಸಾಕು ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಈಗ ಬೇರೆ ಮದುವೆ ಚೆನ್ನಾಗಿದ್ದಾರೆ. ನೀವು ಏನೇನಾಗಿದ್ದೀರಿ ಅಂತ ಅವ್ರಿಗೆ ಗೊತ್ತಾ? ಗೊತ್ತಿದೆ. ಅಂದರೆ ಅವರು ಹೇಳಲ್ಲ, ನಾನು ಹೇಳ್ಕೊಂತ ಇಲ್ಲ ಅಷ್ಟೇ. ಇದು ಒಂದು ಸಿನಿಮಾದ ಎಳೆ ಇದ್ದಂಗೆ. ಹೌದು ಸರ್. ಸಾಗನ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನಗೆ ಇದೇ ಬರ್ತಿತ್ತು, ಏನಯ್ಯ ಯಾರೋ ಬರ್ಕೊಟ್ಟಿದ್ರಲ್ಲಿ ಯಾರೋ ಲವ್ ಮಾಡ್ತಾವ್ರೆ ಅಂತ ಅಲ್ವಾ? ಸಲ್ಮಾನ್ ಖಾನ್ ಬರಿತಾ ಇದ್ದ, ಅಲ್ಲ ಸಂಜಯ್ ದತ್ ಬರ್ಕೊಡ್ತಾ ಇದ್ರು, ಸಲ್ಮಾನ್ ಖಾನ್ ಹೇಳ್ತಾ ಇದ್ರು. ಸಲ್ಮಾನ್ ಅಂದ್ರೆ ಇದಕ್ಕೂ ಬಿಫೋರು ಅಣ್ಣವ್ರು ಶ್ರಾವಣ ಬಂತು ಸಿನಿಮಾದಲ್ಲಿ ಆಗೋಗಿದೆ. ಅದರ ಒಂದು ಎಳೆನೇ ಸಾಜನ್ ಅಂತ ನಾನು ಅನ್ಕೊಂತೀನಿ. ಶ್ರಾವಣ ಬಂತುಲಿ ಅಣ್ಣವರು ಬರಿತಾ ಇರ್ತಾರೆ, ಶ್ರೀನಾಥ್ ಹೋಗಿ ಏನ್ ಮಾಡ್ತಾರೆ, ನಾನು ಚೆನ್ನಾಗಿ ಆಶು ಕವಿತೆ ಎಲ್ಲ ಬರಿತೀನಿ ಅಂತಂದ್ರೆ, ಆಶು ಕವಿತೆ ಅಂದ್ರೆ ಏನು ಅನ್ನೋದು ಗೊತ್ತಿರಲ್ಲ, ಆದ್ರೂ ಕೂಡ ಬರ್ದು ಏನೋ ಹಂಗೆ ಲವ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅಣ್ಣ ಅವರೇ ಇವ್ರನ್ನ ಲವ್ ಮಾಡ್ತಾ ಇರೋದು, ಅಷ್ಟರಲ್ಲಿ ಏನೋ ಒಂದು ಬೇರೆ ಆಗುತ್ತೆ. ಆ ಎಳೆ ತಕೊಂಡೆ ಸಾಜನ್ ಮಾಡಿದ್ದಾರೆ ಅಂತ ನನ್ಗನ್ನಿಸ್ತು. ನಿಮ್ಗೇನನ್ಸ್ತು? ಅಲ್ಲಿ ಸವಾಲ್ ಹಾಕಿ ಬೆಂಗಳೂರಿಗೆ ಬಂದ್ರಿ? ಹೌದು ಸರ್. ಯಾರು ಕರೆದ್ರ ಅಥವಾ ನೀವಾಗಿ? ಇಲ್ಲ. ಯಾವ ಅದೇ ಆರ್ಕೆಸ್ಟ್ರಾ ವಿಷಯಕ್ಕೆ ಬಂದಲ್ಲ, ನಮ್ಮದೇ ಆದಂಥ ಸರಿಗಮ ಅಂತಂದ್ಬಿಟ್ಟು ಇದು ಸಪ್ತಸ್ವರ ವಾದ್ಯರು ಅಂತ ಅದರಲ್ಲಿ ಹಾಡ್ತಿದ್ದೆ. ಅಂದರೆ ತಮಿಳು, ತೆಲುಗು, ಕನ್ನಡದಲ್ಲಿ ರವಿಚಂದ್ರನ್ ಸಾಂಗ್ಸ್ಗಳು ಜಾಸ್ತಿ ಆಡ್ತಿದ್ದೆ. ಆಮೇಲೆ ತಮಿಳಲ್ಲಿ ಬಂದು ರಜನಿಕಾಂತ್ ಅವ್ರದ್ದು ಯಾವುದು ಅಣ್ಣಾಮಲೈ ಸಾಂಗು ಇದೆಲ್ಲ. ಆ ಟೈಮಲ್ಲಿ ಮುಠಾ ಮೇಸ್ತ್ರಿ ಎಲ್ಲ ರಿಲೀಸ್ ಆಗಿತ್ತು. ಒಂದು ಸ್ವಲ್ಪ ಎಲ್ಲ ಕನ್ನಡದಲ್ಲೇ ಬರ್ಕೊಂಡು ನೀಟಾಗಿ ಹಾಡ್ತಿದ್ದೆ. ಇದನ್ನ ನಮ್ಮ ರಿಲೇಟಿವ್ ಒಬ್ಬ ಶ್ರೀಧರ್ ಅಂತ ಇದ್ದಾನೆ, ಅವನು ಎಲ್ಲ ನೋಡಿ, ನೀನು ಹಾಡುಗಳೆಲ್ಲ ಆಡ್ತೀಯಲ್ಲ, ಡ್ಯಾನ್ಸು ಆಡ್ತೀಯ, ಹಾಡು ಆಡ್ತೀಯ, ಚೆನ್ನಾಗಿ ಬರಿತೀಯ,
ನೀನು ನನ್ನ ಫ್ರೆಂಡ್ ಒಬ್ಬ ಕಲ್ಯಾಣ ಅಂತ ಇದ್ದಾನೆ, ಅವ್ರ ಹತ್ರ ನೀನು ಸೇರ್ತೀಯ. ಅಯ್ಯೋ ನನಗೆ ಸಿನಿಮಾಗೆ ಒಂದು ದಾರಿ ತೋರ್ಸಯ್ಯ, ನಾನು ಅದನ್ನೇ ಕಾಯ್ತಾ ಇದ್ದೆ ಅಂತಂದ್ಬಿಟ್ಟು. ಆ 95 ಇದು. ಓಕೆ ಓಕೆ 95 ಏನಾಯ್ತು, ಆಮೇಲೆ ಸೀದಾ ಬಂದೆ ನಮ್ಮ ಕಲ್ಯಾಣ ಅವ್ರ ಹತ್ರ meet 30 years ಬ್ಯಾಕ್. ಹೌದು ಹೌದು ಹಾಂ 90. ಆವಾಗ ಇನ್ನು ಅವರು ಇನ್ನು ಅದು ಅಮೃತ ವರ್ಷನೂ ಬರೆದಿರಲಿಲ್ಲ. ಓಕೆ ಹಾಂ 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 ಅದಕ್ಕೂ ಬಿಫೋರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೆ. ರೈಟ್. ಅವರು ಏನು ಅಂತಂದರೆ ಎಷ್ಟೇ ಆಗಲಿ ಅವ್ರಿಗೂ ಟೆಸ್ಟ್ ಮಾಡೋದು ಇದ್ದೇ ಇರುತ್ತಲ್ಲ, ಇವನ ಹತ್ರ ತಾಳ್ಮೆ ಎಷ್ಟಿದೆ, ಛಲ ಎಷ್ಟಿದೆ, ಇವನ್ ಟ್ಯಾಲೆಂಟ್ ಏನು ಅಂತ ಅನ್ನೋದೆಲ್ಲ ಪರೀಕ್ಷೆ ಮಾಡ್ತಿದ್ರು ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಆದರೆ ಅವ್ರ ಪರೀಕ್ಷೆಯಲ್ಲಿ ನಾನೊಂದು ಆಟ ತೊಟ್ಕೊಂಡಿದ್ದೆ. ಏನು ಅಂತಂದರೆ ಕಲ್ಯಾಣ ಅವರ ಇಲ್ಲ ನಾನ, ಅವರು ನನ್ನ ಶಿಷ್ಯನಾಗಿ ನನ್ನ ತಗೊಬೇಕು ಅಂತ ಅನ್ನೋದೊಂದೇ ಧ್ಯೇಯ ಇತ್ತು. ಓಕೆ. ಇದಾದಮೇಲೆ ಕಲ್ಯಾಣ ಅವರು ಪರಿಚಯ ಆಯ್ತು. ಅಷ್ಟರಲ್ಲಿ ದೊಡ್ಡ ಹಿಟ್ಟಾಯಿತು. ಯಾವುದು ಅಮೃತ ವರ್ಷಿಣಿ, ನಮ್ಮೂರ ಮಂದಾರ ಹೂವೆ ಎಲ್ಲ ಹಿಟ್ಟಾಗಿತ್ತು. ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ. ಹಾಂ, ಅಸಿಸ್ಟೆಂಟಾಗಿ ಮಾಡಿದೆ. ಅಸಿಸ್ಟೆಂಟ್ ಅಂದರೆ ಹೇಗೆ? ಹಾಡು ಬರೆಯೋರು. ಹಾಡು ಬರೆಯೋರು. ಆದರೆ ನನಗೂ ಗೊತ್ತಾಗಬೇಕಲ್ಲ ಸರ್, ಸಾಹಿತ್ಯ ಅಂದರೆ ಏನು, ಮೀಟ್ರ್ ಅಂದರೆ ಏನು, ಮ್ಯಾಟ್ರ್ ಅಂದರೆ ಏನು ಎಲ್ಲ ತಿಳ್ಕೊಬೇಕಾಯ್ತಲ್ಲ. ಒಂದಷ್ಟು ವರ್ಷ ಮಾಡಿದೆ. ಆಮೇಲೆ ನಾನೇನು ತಿಳ್ಕೊಂಡೆ, ಬ್ಲೈಂಡಾಗಿ ಬಂದಿದ್ದು ಆ್ಯಕ್ಚುಲಿ. ಓಕೆ. ಅಲ್ಲಿ ಓದಿದ ತಕ್ಷಣ ನನ್ನ ಸಿಂಗರಾಗಿ ಮಾಡ್ಕೊಂಡ್ಬಿಡ್ತಾರೆ ಅಂತ. ಆಮೇಲೆ ಇದ್ರ ಬಂದಮೇಲೆ ಇಲ್ಲಿ ಒಳಗಿನ ವಿಷಯಗಳು ಗೊತ್ತಾಗಿದ್ದು. ಸಂಗೀತ ಕಲ್ತಿರ್ಬೇಕು, ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ಮಾಡಿರಬೇಕು. ಅದೇ ಆದಂಥ ಸಂಗೀತದ ಒಂದಷ್ಟು ಭಾಗಗಳಿರುತ್ತಲ್ಲ, ಆ ಭಾಗಗಳನ್ನೆಲ್ಲ ಮಾಡಿದರೆ ಇಲ್ಲಿ ನಮ್ಗೆ ಅವಕಾಶ ಸಿಗೋದು ಅಂತ ಆಮೇಲೆ ಗೊತ್ತಾಗಿದ್ದು. ಅಲ್ಲಿ ಕಲ್ಯಾಣ ಅವರು ನನ್ನ ಒಳಗಿನ ಒಬ್ಬ ರೈಟರ್ನ ತೆಗೆಸಿದವ್ರೆ. ನೀವು ಒಂದು ಸಾಂಗು ಆಡಿಸಿದ್ರು ಅಲ್ಲಿ ಆಕಾಶ ಅಡಿಯಲ್ಲಿ, ರೆಕಾರ್ಡು ಮಾಡಿಸಿದ್ರು. ಬಟ್ಟು ವಾಯ್ಸ್ ಚೆನ್ನಾಗಿದೆ ಸಾಯಿ, ಆದರೆ ನಿನ್ಗೆ ಈಗಾಗಲೇ 25 ವರ್ಷ ಆಗಿದೆ. ಇನ್ನು ಸಂಗೀತ ಜೂನಿಯರು ಸೀನಿಯರ್ ಎಲ್ಲ ನೀನು ಕಲಿಯೋಷ್ಟಕ್ಕೆ ಏಜ್ ಬಾರ್ ಆಗಿಬಿಡುತ್ತೆ. ನನಗೆ ನಿನ್ನ ಹತ್ರ ನೋಡಿದ ತಕ್ಷಣ ನಿನ್ನಲ್ಲಿ ನನಗೇನೋ ಒಂದು ಅನ್ನಿಸ್ತು, ಅದನ್ನು ನಿನ್ನ ಒಳಗಡೆ ಇರ್ತಕ್ಕಂಥ ಬರಹಗಾರನ ಎದ್ದು ಈಪ್ಸೆ ಬಿಡಿ ಅಂತಂದ್ರು. ಎದ್ದು ಈಚೆ ಕರ್ಸು ಅಂತಂದರು. ಅಲ್ಲಿಂದ ಶುರುವಾಯಿತು ಸರ್. ಏನು ಅಂತಂದರೆ ಸರ್ ನನಗೆ ಒಂದು ಸ್ವಲ್ಪ ಒಂದು ಧೈರ್ಯ ಏನು ಅಂತಂದರೆ, ಈ ಲವ್ ಲೆಟ್ರ್ಗಳೆಲ್ಲ ಬರೆಯುವಾಗ ಒಂದಷ್ಟು ಪದಗಳನ್ನೆಲ್ಲ ಹಾಕ್ತಿದ್ದೀನಲ್ಲ, ಅದೇ ಇದು ಅಂತ ಅನ್ಕೊಂಡ್ಬಿಟ್ಟು ನಾನು ಇದು ಮಾಡಿದೆ. ಆಗ ಒಂದು ಟ್ಯೂನ್ ಕೊಟ್ಟರು. ಆ ಟ್ಯೂನ್ಗೆ ನಿನ್ನದೇ ಆದಂಥ ಒಂದು ಲಿರಿಕ್ ಬರಿ ಅಂತಂದರು. ಯಾರು? ಕಲ್ಯಾಣ್ ಸರ್. ಅದೇ ಇದು ಎಂದೆಂದು ನಿನ್ನ ಮರೆತು. ಅದು ಚರಣದ ಒಂದು 2 ಲೈನ್ ಕೊಟ್ಟರು. ಎಂದೆಂದು ನೀವು ಆದರೆ ನಾನು, ಅಲ್ಲಿ ಅದು ಕೊಟ್ಟರು. ಅದು ಇಷ್ಟಕ್ಕೆ ಬರೀ ಸಾಕು, ಆಮೇಲೆ ನೋಡ್ತೀನಿ ಅಂತಂದ್ರು. ನಿನ್ನ ಟ್ಯಾಲೆಂಟ್ ಏನಿದೆ ಅಂತಂದ್ರೆ ಆವಾಗ ನಾನು ಬರೆದೆ, ಸೂರ್ಯನಿಗಿಲ್ಲ ಪ್ರೇಮಿ ತುಂಬಾ ವಿರಹಿ, ಅದಕ್ಕೋಸ್ಕರ ದಿನವೂ ಉರಿತಾ ಇರ್ತಾನೆ ಅಂತಂದ್ಬಿಟ್ಟು ಬರೆದೆ. ಎಂಥ ತಾಟೆ ಇದು, ಸೂಪರ್ ತಾಟು. ನಿನ್ನೊಳಗಡೆ ಒಬ್ಬ ಬರಹಗಾರ ಇದ್ದಾನೆ, ದಯವಿಟ್ಟು ನೀನು ಶುರು ಮಾಡಿ ಇವತ್ತಿಂದನೇ ಏನೇನು ಬರುತ್ತೆ ಮನಸ್ಸಿಗೆಲ್ಲ ಬರಿತಾ ಹೋಗು. ಅಬ್ಸರ್ವೇಷನ್ ಜಾಸ್ತಿ ಮಾಡ್ತಾ ಇರು. ಅಬ್ಸರ್ವೇಷನ್ ನಾನೇನು ಬರಿತೀನಿ, ಯಾರೇನು ಸಿಚುಯೇಷನ್ ಹೇಳ್ತಾರೆ ಅದನ್ನೆಲ್ಲ ಮೈಂಡ್ಗೆ ಹಾಕ್ಕೊಂತೀನಿ. ಮತ್ತೆ ಯಾವ ಪದ ಸೇರಿದ್ರೆ ಈಸಿಯಾಗಿರುತ್ತೆ, ಪಲ್ಲವಿ ಅಂದರೆ ಏನು, ಚರಣ ಅಂದರೆ ಏನು ಅಂತ ನನಗೆ ಆವಾಗ ಗೊತ್ತಾಗಿದ್ದು. ಅಲ್ಲಿಂದ ಬರವಣಿಗೆ ಶುರುವಾಯಿತು ಸರ್. ನಮಸ್ಕಾರ. ಸೂಪರ್. ಇದೆಲ್ಲಾದ್ರೂ ಹೇಳ್ಕೊಂಡಿದ್ದೀರಿ? ಇದೆಲ್ಲ ಇಲ್ಲ ಎಲ್ಲೂ ಹೇಳ್ಕೊಂಡಿಲ್ಲ. ಸಂದರ್ಭನೇ ಹೌದು ಹೌದು. ಆಮೇಲೆ ಬರಹಗಾರನಾಗಿ ಹೌದಲ್ವಾ, ನನ್ನ ಹತ್ರ ಒಬ್ಬ ಗುರುವಾಗಿ ನನ್ನ ಹತ್ರ ಇರೋ ಶಕ್ತಿನ ಅವ್ರು ಕಂಡುಹಿಡಿದಿದ್ದಾರೆ ಅಂದರೆ ನನಗೇನೋ ಒಂದು ಇದೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿವರೆಗೂ ಏನಾಯಿತು ಅಂತಂದರೆ, ಇವ್ರ ಹತ್ರ ಬಂದು ಪಕ್ಕ ಸೇರೋವರೆಗೂ 95ಇಂದ 96 ಬೆಳಿಗ್ಗೆ ಒಂದು ಉದರಂಗ ಬಸ್ ಅಂತಿತ್ತು ನಮ್ಮ ಮಹಾಲಕ್ಷ್ಮಿ ಥಿಯೇಟ್ರ್ ಅವರು. ಅವ್ರ ಹತ್ರ ಕೇಳ್ಕೊಂಬಿಟ್ಟಿದ್ದೆ, ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ, ಸ್ವಲ್ಪ ಕಾಸು ಗೀಸೆಲ್ಲ ಏನು ಕೊಡೋಕ್ಕಾಗಲ್ಲ, ಹೋಗ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅನ್ನೋರು. ಇವರು ಇಲ್ಲಿ ನನ್ನ ಕಲ್ಯಾಣ ಅವ್ರ ಹತ್ರ ಬರ್ತಿದ್ದೆ. ಬಂದ ತಕ್ಷಣ ಇನ್ನೊಂದು ವಾರ ಬಿಟ್ವಾ ಅನ್ನೋದು. ಸರಿ, ಕರೆಕ್ಟಾಗಿ ಆ ಡೇಟ್ ಗುರ್ತಾಕೊಂಡು ಇನ್ನೊಂದು ವಾರಕ್ಕೆ ಕರೆಕ್ಟಾಗಿ ಸ್ವಾತಿ ಮುತ್ತಮ್ಮಲ್ ಕಮಲಾಸನ್ ಹೋಗಿ ನಿಂತ್ಕೊಂತಾರಲ್ಲ ಹಂಗೆ ಸಾರ್ ಅಂತ ಅಂದ್ಬಿಟ್ಟು ಅವರು ತುಂಬ ಟೆಸ್ಟ್ ಮಾಡಿದ್ರು. 1 ವರ್ಷ ಟೆಸ್ಟ್ ಮಾಡಿದ್ರು. ಅಪ್ ಟು ಓಮ್ ಪಿಕ್ಚರ್ ರಿಲೀಸ್ ಆಗೋವರೆಗೂ ಮಾಡ್ತಾನೆ ಇದ್ರು. ನಾನು ಬರೋದು ಹೋಗೋದು ಮಾಡ್ತಿದ್ದೆ. ಆಮೇಲೆ ಕಲ್ಯಾಣ ಅವ್ರ ತಾಯಿ, ಸುಮ್ಮನೆ ಆ ಹುಡುಗನ್ನ ಬರೆಸ್ತಾ ಇದೆಯಾ ಏನೋ, ಸುಮ್ಮನೆ ಕರೆಸ್ತಾ ಇದೆಯಾ ಪಾಪ ಆ ಹುಡುಗ ಅದು ಏನು ಮಾಡ್ಕೊಂಡಿದ್ದಾನೆ, ಅದು ಏನು ಕಥೆನೆ ಅಂತ ಹೇಳಿದ್ರಂತೆ. ಸೇರಿ ಆಮೇಲೆ ಈಗ ಯಾವಾಗ ಓಮ್ ಪಿಕ್ಚರ್ ರಿಲೀಸ್ ಆಯಿತು ಆವಾಗ ನಾನು ಇನ್ನೂ ದಟ್ಟವಾಗಿ ಸಿನಿಮಾ ರಂಗದಲ್ಲಿ ನೆಲೆ ಊರ್ಲೇಬೇಕು ಅಂತ ದೃಢ ನಿರ್ಧಾರ ಮಾಡಿಬಿಟ್ಟೆ ಅಲ್ಲಿ. ಯಾಕೆಂದರೆ ಆ ಸ್ಕ್ರೀನ್ ಪ್ಲೇ ಅದು ಬೇರೆ ಥರನೇ ಇತ್ತು ಸರ್. ಅದು ಓಮದು ಹೆಚ್ಚು ಕಡಿಮೆ. ಈಗ ಮುರಳಿ ಮೋಹನ್ ನಿಮಗೆ ಗೊತ್ತಿರಬೇಕು, ಅಲ್ಲಿ ಸಂಭಾಷಣೆ ಮುರಳಿ ಮೋಹನ್ ಅಂತಿತ್ತಲ್ಲ, ಆವಾಗಿಂದ ಏನು ಯಾವ ಥರ ಬರೆದೆ, ಈ ಥರ ನಾನು ಒಬ್ಬ ಬರಹಗಾರನಾಗಬೇಕು ಅಂತ ಅನ್ನೋದೊಂದು ಆಸೆ ಇತ್ತು. ಸರಿ, ಇಲ್ಲಿಗೆ ಬಂದೆ, ಈ ರೋಡ್ಗೆ ಇಂಗ್ಲಿಷ್ ಹಾಕಂತು. ಅಲ್ಲಿಂದ ಶುರು ಸಂಭಾಷಣೆ. ಅಲ್ಲ, ಆವಾಗ ಫಸ್ಟ್ ಪಿಕ್ಚರೇ ಕಲರ್ಸು. ಓಕೆ. ಇಲ್ಲಿ ಸಾಹಿತ್ಯಿಕವಾಗಿ ಎಲ್ಲ ಸ್ವಲ್ಪ ಎಲ್ಲ ಕಲಿತಾ ಇದ್ದೆ.
ಇದರ ಮಧ್ಯೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಅವರು ಸಾಹಿತ್ಯಿಕವಾಗಿ ಚರ್ಚೆಗೆ ಕಲ್ಯಾಣ ಅವ್ರ ಹತ್ರ ಬರೋರು, ಅದು ಇದು ಎಲ್ಲ ಮಾತಾಡೋರು. ಆವಾಗ ನಾಗೇಂದ್ರ ಪ್ರಸಾದ್ಗೆ ಗಾಜಿನ ಮನೆ ಅಂತ ಒಂದು KV ಜಯರಾಮ್ ಅವ್ರದ್ದು ಸಿನಿಮಾ ಸಿಕ್ತು. ಅದಕ್ಕೆ ಸಂಭಾಷಣೆ ಹಾಗೂ ಸಾಹಿತ್ಯನೂ ಎರಡೂ ಬರೆದಿದ್ದಾರೆ ಅಂತ ವಿಷಯ ಗೊತ್ತಾಯ್ತು. ಆವಾಗ ನಾನು ಸರ್ ಸಂಭಾಷಣೆ ನಾನು ಕಲಿಬೇಕು ಸರ್, ಬರೆಯೋದು ಹೆಂಗೆ ಏನು ಅಂತಂದು ಅಲ್ಲಿ ಒಂದು ಸ್ವಾರ್ಥ ಅನ್ನೋಕ್ಕಿಂತ ಒಂದು ತುಂಬ ಉತ್ಕಟವಾದ ಬಯಕೆ ಇತ್ತು. ಸಂಭಾಷಣೆ ಬರೆದ್ರೆ ಶೂಟಿಂಗ್ ಸ್ಪಾಟ್ಗೂ ಹೋಗ್ಬೋದು ಅನ್ನೋದೊಂದು ಲೆಕ್ಕಾಚಾರ, ಶೂಟಿಂಗ್ ಸ್ಪಾಟಲ್ಲಿ ಏನೇನು ನಡೀತದೆ, ಯಾವಾಗ ಏನೇನು ಮಾಡ್ಬೋದು ಅನ್ನೋದೊಂದು ಲೆಕ್ಕಾಚಾರ ಹಾಕ್ಕೊಂಡು ನಾನು ಕಲ್ಯಾಣ ಅವ್ರ ಹತ್ರ ಕೇಳಿದೆ, ಸರ್ ಈ ಥರ ನಾನು ಅಂದರೆ ಸಾಹಿತ್ಯಿಕವಾಗಿ ನಾನು ಸಂಪೂರ್ಣ ಏನೂ ಕಲ್ತಿಲ್ಲ, ಬಟ್ ನಾನು ಸಂಭಾಷಣೆನೂ ಸ್ವಲ್ಪ ಕಲಿತೀನಿ ಸರ್, ನಾನು ನಾಗೇಂದ್ರ ಪ್ರಸಾದ್ ಹತ್ರ ಹೋಗ್ತೀನಿ ಅಂತಂದು. ಹಾಂ ಸರಿನಪ್ಪ, ನಿನ್ನ ಧ್ಯೇಯ ಏನಿದೆ ಬರವಣಿಗೆ ಮಾತ್ರ ಬಿಡಬೇಡ, ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಬಂದರೂ ಏನೇ ಆದರೂ ನೀನು ಬರವಣಿಗೆ ಮಾತ್ರ ಬಿಡಬೇಡ ಅಂತ ಅವರು ಒತ್ತಾಸೆ ಕೊಟ್ಟು ಕಳಿಸಿದ್ರು. ನನ್ನ ಅದೃಷ್ಟ ಚೆನ್ನಾಗಿದೆ, ನನ್ನ ಭಾಗ್ಯನೂ ಗೊತ್ತಿಲ್ಲ, ನನ್ನ ಪುಣ್ಯನೂ ಗೊತ್ತಿಲ್ಲ. ಇಲ್ಲಿ ಬಂದಾಗ ಕಲ್ಯಾಣ ಅವ್ರ ತಂದೆ ತಾಯಿ ಪ್ರೀತಿನೂ ಪಡೆದೆ, ಅವ್ರ ಮನೇಲಿ ಒಬ್ಬ ಮಗನಾಗಿ ಬೆಳೆದೆ. ಇಲ್ಲಿ ಬಂದೆ ನಾಗೇಂದ್ರ ಪ್ರಸಾದ್ ಮನೇಲಿ, ಅವ್ರದ್ದು ಆವಾಗ ತುಂಬ ಚಿಕ್ಕ ಮನೆ, ಇವ್ರಿಗೂ 3 ಜನ ತಮ್ಮಂದಿರು ನಾಗೇಂದ್ರ ಪ್ರಸಾದ್ಗೆ. ಅವ್ರ ತಂದೆ ತಾಯಿ ಅಂತೂ ಅದೇನೋ ನನ್ನ ನೋಡಿದ ತಕ್ಷಣ ನೀವೆಲ್ಲ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲಿಕಳಿ, ಎಲ್ಲ ಕಲೀರಿ, ಕೆಲಸ ಕಲೀರಿ ಅಂತ ಅವರೇ ನನ್ನ ಅಲ್ಲೂ ಕೂಡ ಒಬ್ಬ ಮಗನಾಗಿ ನನ್ನ ಸಾಕಿದ್ರು. ಹಿಂಗೆ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಒಡನಾಟ ಶುರುವಾಯ್ತಲ್ಲ. ಆಗ ಸುಮಾರು ಸಿನಿಮಾಗಳು ಅವ್ರ ಸಂಭಾಷಣೆ ಬರೆಯೋಕ್ಕೆ ಬಂತು ಅವ್ರಿಗೆ, ಯಾರಿಗೆ ನಾಗೇಂದ್ರ ಪ್ರಸಾದ್ಗೆ. ನಾಗೇಂದ್ರ ಪ್ರಸಾದ್ ಏನು ಮಾಡೋರು, ಅದು ನೋಡ್ಬಿಟ್ಟು ನೀನು ಕಾಪಿ ಮಾಡು ನೀಟಾಗಿ ಹೆಂಗೆ ಮಾಡ್ತೀಯ ಅಂತ. ಅಯ್ಯೋ ಅಷ್ಟು ಕೊಡಿ ಸರ್ ನಾನು ಕಲ್ತ್ಕೊಂತೀನಿ ಅಂತ ಅಂದ್ಬಿಟ್ಟು ಫಸ್ಟು ಸಿನಿಮಾ ಮಂಜುನಾಥ ಮಾಡಬೇಕಾಯ್ತು. ಮಂಜುನಾಥ ಮಾಡೋಕ್ಕೆ ಬಿಫೋರ್ ಏನು ಮಾಡಿದ್ರು, ಚಿತ್ರ ಅನ್ನೋ ಒಂದು ಸಿನಿಮಾನ ರಿಮೇಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದರು. ಕೆಲಸದಲ್ಲಿರೋ ಹುಡುಗಿನ ನೋಡೋಣ, ಕೆಲಸದಲ್ಲಿರೋ ಹುಡುಗಿ ನನಗೆ ಕೊಡ್ತಾರ ಅಂತ ನಾನು ಸರಿ ನಮ್ಮ ನಿನ್ನ ಇಷ್ಟ, ನೀನು ಯಾವ ಹುಡುಗಿ ತೋರಿಸಿದ್ರು ನಾನು ಮದುವೆ ಆಗ್ತೀನಿ, ಅದ್ರಲ್ಲಿ ನಂದು ಏನೂ ಅಭ್ಯಂತರ ಇಲ್ಲಮ್ಮ. ನಮ್ಮ ತಾಯಿ ಎಲ್ಲ ಹುಡುಕಿ ಎಲ್ಲ ನಮ್ಮ ರಿಲೇಟಿವ್ ಕೊಳ್ಳೇಗಾಲದ ಕಡೆನೇ ಒಂದು ರಿಲೇಟಿವ್ನ ನೋಡಿ ಇವರು ಕೆಲಸ ಮಾಡ್ತಾರೆ, ತಿಂಗಳಿಗೆ ಒಂದು ಅಷ್ಟೋ ಬರುತ್ತೆ, ಮೇಂಟೈನ್ ಆಗ್ಬೋದು. ಆದರೆ ನಂದು ಒಂದು ಕಂಡೀಷನ್ ಇತ್ತು ನೋಡಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸಿನಿಮಾ ರಂಗ ಅಂತಂದರೆ ನಾನು ಇನ್ನೂ ಏನೇನೂ ಬೆಳೆದಿಲ್ಲ, ಜೊತೆಗೆ ಒಂದೊಂದು ರೂಪಾಯಿಗೂ ನನ್ನ ಹತ್ರ ಜೋಬಲ್ಲಿ ದುಡ್ಡಿರಲ್ಲ, 1 ರೂಪಾಯಿನೂ ಇರಲ್ಲ. ಏನು ಅಂತಂದರೆ ಅವರು ಪರವಾಗಿಲ್ಲ ಇದೆಲ್ಲ ನೋಡಿ ನಿಮ್ಗೆ ಹುಡುಗಿ ಕೊಡ್ತೀನಿ, ನಮ್ಮ ಹುಡುಗಿ ಎಲ್ಲ ಮೇಂಟೈನ್ ಮಾಡ್ತಾರೆ ಅಂತ ನಂಗಿದ್ರೆ ಕೊಡಿ, ನಾನು ಸುಮ್ಮನೆ ಆಡಂಬರವಾಗಿ ಏನೇನೋ ಡೂಬ್ ಬಿಡೋಕ್ಕಾಗಲ್ಲ, ಅಷ್ಟು ಬಂದ್ಬಿಡುತ್ತೆ ಇಷ್ಟು ಬಂದ್ಬಿಡುತ್ತೆ, ನಾನು ನನ್ನ ಹೆಂಡ್ತಿನ ಸಾಕ್ಕೊಂತೀನಿ ಅಂತ. ಅಂದರೆ ನನ್ನ ಹೆಂಡ್ತಿ ಸಾಕೋ ಕೆಪಾಸಿಟಿನೂ ನನಗಿಲ್ಲ ಅಂತಲೇ ಧೈರ್ಯವಾಗಿ ಹೇಳಿದೆ.